ಆತ್ಮೀಯ ಮಾಧ್ಯಮ ಮಿತ್ರರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಹೊಸ ವರುಷ ಹೊಸ ಹರುಷ ತರಲೆಂದು ನಾನು ಪ್ರಾರ್ಥಿಸ್ತೇನೆ. ಈ ಮಾಧ್ಯಮ ಗೋಷ್ಠಿ ಅಥವಾ ಪತ್ರಿಕಾಗೋಷ್ಠಿಯ ಉದ್ದೇಶವನ್ನು ನಮ್ಮ ಶ್ರೇಷ್ಠ ಗುರುಗಳು ಇಷ್ಟರಲ್ಲೇ ನಿಮಗೆ ತಿಳಿಸಿದ್ದಾರೆ. ನಾನು ನೇರವಾಗಿ ವಿಷಯಕ್ಕೆ ಬರ್ತೇನೆ, ಚುಟುಕಾಗಿ ಮಾತನಾಡ್ತೇನೆ. ಎಲ್ಲ ವಿಷಯಗಳನ್ನು ಆ ಫೈಲ್ನಲ್ಲಿ, ಆ ಪೌಚ್ನಲ್ಲಿ ನಿಮಗೆ ನೀಡಲಾಗಿದೆ. ಉಡುಪಿ ಧರ್ಮ ಪ್ರಾಂತ್ಯದ ನೂತನ ಬಿಷಪ್ ಲೆಸ್ಲಿ ಕ್ಲಿಫರ್ಡ್ ಡಿಸೋಜ ಇವರ ಪೀಠಾರೋಹಣ ಮತ್ತು ಪದಗ್ರಹಣ ಏಪ್ರಿಲ್ 20ರಂದು ಸೋಮವಾರ ಬೆಳಿಗ್ಗೆ 9 ಗಂಟೆಗೆ ಕಲ್ಯಾಣಪುರ ಮಿಲಾಗ್ರಿಸ್ ಪ್ರಧಾನಾಲಯ ಅಂದರೆ ಕೆಥೀಡ್ರಲ್, ಅಲ್ಲಿ ಮಿಲಾಗ್ರಿಸ್ ಕಾಲೇಜ್ ಇದೆ, ಆ ಕಾಲೇಜಿನ ಮೈದಾನಿನಲ್ಲಿ ನಡೆಯಲಿದೆ. ಆ ಪೌಚ್ನಲ್ಲಿ ಪತ್ರಿಕಾ ಪ್ರಕಟಣೆಯಲ್ಲಿ ಸವಿಸ್ತಾರವಾಗಿ ಎಲ್ಲ ವಿಚಾರಗಳನ್ನು ನಾವು ತಿಳಿಸಿದ್ದೇವೆ, ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ. ಒಂದೆರಡು ಲೇಖನಗಳನ್ನು ಕೂಡ ನಿಮಗೆ ಸಾಫ್ಟ್ ಕಾಪಿಯಲ್ಲಿ ನಾವು ಕೊಡ್ತೇವೆ. ಆ ಲೇಖನ ಯಾವುದರ ಬಗ್ಗೆ ಅಂದರೆ, ನಾಡಿದ್ದು ಪೀಠಾರೋಹಣ ಆಗುವಾಗ, ಧರ್ಮಾಭಿಷೇಕವಾಗುವಾಗ ಹಲವಾರು ಸಂಕೇತಗಳನ್ನು ನಾವು ಬಳಸ್ತೇವೆ. ಆ ಸಂಕೇತಗಳ ಅರ್ಥವೇನು ಅಂತ ಆ ಆರ್ಟಿಕಲ್ನಲ್ಲಿ, ಲೇಖನದಲ್ಲಿ ಇದೆ. ಈ ಕಾರ್ಯಕ್ರಮದಲ್ಲಿ 2 ಭಾಗಗಳಿವೆ. ಮೊದಲ ಭಾಗ ಧಾರ್ಮಿಕ ವಿಧಿವಿಧಾನ, ಪೂಜೆ, ಧರ್ಮಾಭಿಷೇಕ, ಪದಗ್ರಹಣ. ಸಾಧಾರಣ 9 ಗಂಟೆಯಿಂದ 11:15 ಗಂಟೆ ತನಕ ಸುದೀರ್ಘ ಮತ್ತು ಅರ್ಥಪೂರ್ಣ ಕಾರ್ಯಕ್ರಮ ಧಾರ್ಮಿಕ ವಿಧಿವಿಧಾನ. 2ನೇ ಭಾಗ ಸಾರ್ವಜನಿಕ ಸನ್ಮಾನ. ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಮ್ಮ ಪೋಪ್ ಜಗದ್ಗುರುಗಳ ಪ್ರತಿನಿಧಿ ಆರ್ಚ್ ಬಿಷಪ್ ಲಿಯೋಪೋಲ್ಡೋ ಚಿರೆಲ್ಲಿ ಅವರು ಹಾಜರಿರುವರು. ಪವಿತ್ರ ಬಲಿಪೂಜೆ ವೇಳೆ ಗೋವಾ ಮತ್ತು ದಮನ್ ಆರ್ಚ್ ಬಿಷಪ್ ಹಾಗೂ ಕಾರ್ಡಿನಲ್ ಫಿಲಿಪ್ ನೇರಿ ಪೆರಾವೋ ಇವರು ದೀಕ್ಷೆ ಹಾಗೂ ಪದಗ್ರಹಣದ ನೇತೃತ್ವ ವಹಿಸುವರು. ಬೆಂಗಳೂರು ಮಹಾಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಡಾಕ್ಟರ್ ಪೀಟರ್ ಮಚಾದ್ ಅವರು ಮತ್ತು ನಮ್ಮ ಧರ್ಮ ಪ್ರಾಂತದ ಬಿಷಪರಾಗಿದ್ದು ಈಗ ಪ್ರೇಷಿತ ಆಡಳಿತಾಧಿಕಾರಿ ಅತಿ ವಂದನೀಯ ಡಾಕ್ಟರ್ ಜೆರಾಲ್ಡೋ ಸಹ ಧರ್ಮಾಭಿಷೇಕರಾಗಿ ಕಾನ್ಸಕ್ರೇಟರ್ಸ್ ಅಂತ ಹೇಳ್ತೇವೆ ನಾವು, ಕಾನ್ಸಕ್ರೇಟರ್, ಕಾನ್ಸಕ್ರೇಟರ್ಸ್ ಅಂತ ಅವರು ಭಾಗವಹಿಸಲಿದ್ದಾರೆ. 30ಕ್ಕೂ ಮಿಕ್ಕಿ ಧರ್ಮಾಧ್ಯಕ್ಷರು ಬರ್ತಾರೆ, ಇಷ್ಟರಲ್ಲೇ ಕನ್ಫರ್ಮ್ ಮಾಡಿದ್ದಾರೆ. ಮೋರ್ ದೆನ್ 30 ಬಿಷಪ್ಸ್, 200-250ಕ್ಕೂ ಅಧಿಕ ಧರ್ಮಗುರುಗಳು, ಅಷ್ಟೇ ಸಂಖ್ಯೆಯ ಧರ್ಮ ಭಗಿನಿಯರು, ನಮ್ಮ ರಾಜಕೀಯ ನಾಯಕರು, ಮುಖಂಡರುಗಳು, ಆಹ್ವಾನಿತರು, ಸುಮಾರು 6,000, ನಾವು ಮೊದಲು ಅಂದಾಜು ಮಾಡಿದ 5,000 ಅಂತ, ಇಷ್ಟರಲ್ಲಿ ನಮಗೆ ಸಂಖ್ಯೆ ಬಂದಿದ್ದು 6,000ಕ್ಕೂ ಹೆಚ್ಚು ಧರ್ಮ ಪ್ರಾಂತ್ಯದ ಕ್ಯಾಥಲಿಕ್ ಭಕ್ತರು ಭಾಗವಹಿಸುವರು. ಪತ್ರಿಕಾ ಪ್ರಕಟಣೆಯಲ್ಲಿ ನೂತನ ಬಿಷಪರ ಕುರಿತು ಮಾಹಿತಿ ಇದೆ, ಉಡುಪಿ ಧರ್ಮ ಪ್ರಾಂತ್ಯದ ಕುರಿತು ಕೂಡ ಮಾಹಿತಿ ಇದೆ, ಮತ್ತು ಕಾರ್ಯಕ್ರಮದ ಬಗ್ಗೆ ಕಿರು ಮಾಹಿತಿ ನೀಡುವ ಒಂದು ಪೇಪರ್ ಇದೆ, ಒಂದು ಗೈಡ್ಲೈನ್ಸ್ ನಮ್ಮ ಮಾಧ್ಯಮ ಮಿತ್ರರಿಗೆ. ಅಂದರೆ ನೀವು ಎಷ್ಟು ಸಮಯಕ್ಕೆ ಯಾವ ಸೆಕ್ಟರ್ನಲ್ಲಿ ನಿಮ್ಮ ವೆಹಿಕಲ್ ಪಾರ್ಕಿಂಗಲ್ಲಿ ಮತ್ತು ಊಟ ಉಪಚಾರ ಇವೆಲ್ಲ ವಿಚಾರಗಳನ್ನು ಆ ಒಂದು ಪುಟದಲ್ಲಿ, ಫೈಲ್ನಲ್ಲಿ ಇದೆ. ಎಲ್ಲ ವಿವರಗಳು ಅದರಲ್ಲಿವೆ. ನಮ್ಮ ಧರ್ಮ ಪ್ರಾಂತ್ಯದ ಮೊದಲ ಬಿಷಪ್ ಅತಿ ವಂದನೀಯ ಡಾಕ್ಟರ್ ಜೆರಾಲ್ಡ್ ಐಸಕ್ ಲೋಬರವರು 2012ರಿಂದ ಮೊನ್ನೆ ಜನವರಿ 2026ರವರೆಗೆ ಸುಮಾರು 13-14 ವರ್ಷ ನಿಷ್ಠೆಯಿಂದ ಸೇವೆ ನೀಡಿದ್ದಾರೆ. ಈ ಧರ್ಮ ಪ್ರಾಂತ್ಯಕ್ಕೆ ಒಂದು ಸ್ಪಷ್ಟ ದಿಕ್ಸೂಚಿ ಅಥವಾ ಡೈರೆಕ್ಷನನ್ನು ನೀಡಿದ್ದಾರೆ. ಮಾಧ್ಯಮ ಸ್ನೇಹಿತರಾದ ತಮ್ಮೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿರುವವರು ನಮ್ಮ ಅತಿ ವಂದನೀಯ ಡಾಕ್ಟರ್ ಜೆರಾಲ್ಡ್ ಐಸಕ್ ಲೋಬೋ. ನೀವು ಅದನ್ನು ನೋಡಿದ್ದೀರಿ, ಅನುಭವಿಸಿದ್ದೀರಿ. ಕಳೆದ 12-13 ವರ್ಷಗಳಲ್ಲಿ ಪ್ರತಿ ಬಾರಿ ಕ್ರಿಸ್ಮಸ್ ಟೈಮ್ ಸಂದರ್ಭದಲ್ಲಿ ಅವರೇ ನನ್ನನ್ನು ಕರೆಯುವುದು, ಈ ಪತ್ರಿಕಾಗೋಷ್ಠಿ ಕರಿಬೇಕು. ನಮ್ಮ ಮಾಧ್ಯಮ ಸ್ನೇಹಿತರು ಅಂದರೆ 14 years ಯು ಬಿನ್ ವೆರಿ ವೆರಿ ಜನರಸ್ ಆ್ಯಂಡ್ ವೆರಿ ಕೈಂಡ್. ನಮ್ಮ ಯಾವುದೇ ಸುದ್ದಿ ಆಗಲಿ ಅದಕ್ಕೆ ಒಳ್ಳೆಯ ಪ್ರಚಾರ ನೀಡಿದ್ದೀರಿ. ಅದರ ಬಗ್ಗೆ ನಮ್ಮ ಬಿಷಪ್ರಿಗೆ ನಿಮ್ಮ ಜೊತೆ ತುಂಬ ಆತ್ಮೀಯ ಸಂಬಂಧವಿದೆ. ಈ ಪತ್ರಿಕಾಗೋಷ್ಠಿಯ ಕೊನೆಗೆ ಅವರು ಉಪಕಾರ ಸ್ಮರಣೆಯನ್ನು ಮಾಡುವರು. ಅಂದರೆ ಪತ್ರಿಕಾಗೋಷ್ಠಿಯ ಲಾಸ್ಟ್ ಪ್ರೆಸ್ ಕಾನ್ಫರೆನ್ಸ್ ಅಂತ ಹೇಳ್ಬೋದು ಆ್ಯಸ್ ಎ ಬಿಷಪ್. ಈಗ ಈಸ್ ಅನ್ ಎಪಸ್ಟಾಲಿಕ್ ಅಡ್ಮಿನಿಸ್ಟ್ರೇಟರ್, but he says he would like to thank all of you because this is one big opportunity for me to thank all our media friends for what you've been to him, to the diocese and to all of us. ಸೊ ಅದರ ಮೊದಲು ಬಿಷಪರು ಮಾತನಾಡುವ ಮೊದಲು ಯಾವುದಾದರೂ ಪ್ರಶ್ನೆಗಳಿದ್ದರೆ ಕೇಳಲು ತಮ್ಮಲ್ಲಿ ವಿನಂತಿಸ್ತೇನೆ. ನನಗೆ ಸಾಧ್ಯವಿದ್ದಷ್ಟು ಮಾಹಿತಿಯನ್ನು ನಾನು ನೀಡ್ತೇನೆ. ನಮಸ್ಕಾರ. ಕಾರ್ಡಿನಲ್, ಗೋವಾದಿಂದ ಬರುವ ಕಾರ್ಡಿನಲ್ ಹಿಸ್ ಎಮಿನೆನ್ಸ್ ಫಿಲಿಪ್ ನೇರಿ ಕಾರ್ಡಿನಲ್ ಪೆರಾವೋ ಅವರು ಮೇನ್ ಕಾನ್ಸಕ್ರೇಟರ್ ಆಗಿ, ನಮ್ಮ ವ್ಯಾಟಿಕನ್ ಪ್ರತಿನಿಧಿ ಅವರು ಹಾಜರಿರುತ್ತಾರೆ. ಅವರು ನಂತರ ಕಾನ್ಸಕ್ರೇಟರ್ಸ್ ಅನ್ನು ಹೇಳ್ತೇವೆ, ಸಹ ಧರ್ಮಾಭಿಷೇಕ ಮಾಡುವವರು ನಮ್ಮ ಬೆಂಗಳೂರಿನ ಆರ್ಚ್ ಬಿಷಪ್ ಮತ್ತು ನಮ್ಮ ಪ್ರೇಷಿತ ಆಡಳಿತಾಧಿಕಾರಿ.
ವಿಧಿವಿಧಾನ. ಹೌದು, ಈ ಎಲ್ಲ ಗುರುಗಳು ಧರ್ಮ 8:15ಗೆ ಒಂದು ಅಧಿಕೃತವಾಗಿ ಮಿಲಾಗ್ರಿಸ್ ಚರ್ಚ್ನ ಎದುರುಗಡೆ ನಮ್ಮ ಪ್ರೊನುನ್ಸಿಯೋ ಎಪಸ್ಟಾಲಿಕ್ ನುನ್ಸಿಯೋ ಅಂತ ಹೇಳ್ತೇವೆ, ಪೋಪ್ ಪ್ರತಿನಿಧಿ ಕಾರ್ಡಿನಲ್, ನಮ್ಮ ಪ್ರೇಷಿತ ಆಡಳಿತಾಧಿಕಾರಿ ಮತ್ತು ನೂತನ ಬಿಷಪ್ರನ್ನು ಅಧಿಕೃತವಾಗಿ ಸ್ವೀಕರಿಸುವುದು 8:30. 8:45ಗೆ ಕಾಲೇಜ್ ಗ್ರೌಂಡ್ಸ್ನಲ್ಲಿ ನಮ್ಮ ಪೂಜೆಗಾಗಿ ಪ್ರೊಸೆಷನ್ ಆರಂಭವಾಗುತ್ತದೆ. ಗುರುಗಳು ಅದರ ಮೊದಲು ಜನಗಳು ಬಂದು 8:30 ಒಳಗೆ ಅಲ್ಲಿ ಆಸೀನರಾಗ್ತಾರೆ. ಆ ಪ್ರೊಸೆಷನ್ 8:45ಗೆ ಆರಂಭವಾದ ನಂತರ ನಾವು ವೇದಿಕೆಗೆ ಹೋದ ನಂತರ ವೇದಿಕೆಯಲ್ಲಿ ಕೇವಲ ಬಿಷಪ್ ಇರ್ತಾರೆ, ಗುರುಗಳಿಗೆ ಬದಿಯಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ನಮ್ಮ ಪ್ರೇಷಿತ ಆಡಳಿತಾಧಿಕಾರಿ ಒಫಿಷಿಯಲಿ ವೆಲ್ಕಮ್ಸ್, ಸ್ವಾಗತ ಮಾಡ್ತಾರೆ. ಆನಂತರ ಪೂಜಾ ವಿಧಿವಿಧಾನಗಳು ನಡೆಯಲಿವೆ. ಅದರ ನಡುವೆ ಉಂಗುರ ತೊಡಿಸುವುದು, ದಂಡ ನೀಡುವುದು, ಸ್ಟಾಫ್ ಕ್ರೋಸಿಯರ್, ಮೈಟರ್ ಅಂತ ಹೇಳ್ತೇವೆ, ಮತ್ತು ಕಾತೆದ್ರ ಅಂದರೆ ಸೀಟ್ ಆಫ್ ದ ಬಿಷಪ್, ಕಾತೆದ್ರ, ಆ ಸೀಟ್ನಲ್ಲಿ ಅವರನ್ನು ಕೂತ್ಕೊಳಿಸ್ತಾರೆ. ಆನಂತರ ಹಿ ವಿಲ್ ಪ್ರಿಸೈಡ್ ಓವರ್, ದ ನ್ಯೂ ಬಿಷಪ್ ವಿಲ್ ಪ್ರಿಸೈಡ್ ಓವರ್. ನಂತರ ಪೂಜೆ ವಿಧಿವಿಧಾನ ನಡೆಯುವುದು. ಅದರ ನಡುವೆ ನಮ್ಮ ಧರ್ಮಪುರದ ಎಲ್ಲ ಗುರುಗಳಿಗೆ, ಹೊಸ ಬಿಷಪರಿಗೆ ಒಂದು ಎಲಿಜಿಯನ್ಸ್ ಅಂತ, ಅಂದರೆ ವಿಧೇಯರಾಗ್ತಾರೆ ಅಂತ ಒಂದು ಪ್ರಮಾಣ ಮಾಡಲಿಕ್ಕಿದೆ. ಅಂದರೆ ಎಲ್ಲರಿಗೆ ಬರಲಿಕ್ಕೆ ಸಮಯಾವಕಾಶ ಇಲ್ಲದ್ರಿಂದ ಕನ್ಸಲ್ಟರ್ಸ್, ಕಾಲೇಜ್ ಆಫ್ ಕನ್ಸಲ್ಟರ್ಸ್, ನಂತರ ನಮ್ಮ ಶ್ರೀ ಸಾಮಾನ್ಯರ ಪ್ರತಿನಿಧಿಯಾಗಿ 2-3 ಇರ್ತಾರೆ. ವಿ ವಿಲ್ ಗೋ ಅಪ್, ಕಿಸ್ ದ ರಿಂಗ್ ಆಸ್ ಎ ಸೈನ್ ಆಫ್ ರೆಸ್ಪೆಕ್ಟ್, ಒಬೀಡಿಯನ್ಸ್, ದೆನ್ ವಿ ಕಮ್ ಡೌನ್. ನಂತರ ಪೂಜೆ ಮುಂದುವರಿಯುತ್ತೆ. 11:30, 2.5 hours ಸರ್ವಿಸ್. ಅರೌಂಡ್ 11:45 ಸಾರ್ವಜನಿಕ ಸನ್ಮಾನ. ಈ ಸನ್ಮಾನದಲ್ಲಿ ನಮ್ಮ ರಾಜಕೀಯ ಮುಖಂಡರುಗಳನ್ನು ಕೂಡ ನಾವು ಆಹ್ವಾನಿಸಿದ್ದೇವೆ. ನಮ್ಮ ಉಸ್ತುವಾರಿ ಸಚಿವರು, ನಮ್ಮ MLA, ಮಾಜಿ ಮತ್ತು ಈಗಿನ MP ಶ್ರೀ ಶ್ರೀನಿವಾಸ ಕೋಟ ಪೂಜಾರಿ ಅವರನ್ನು ಮತ್ತು ಎಲ್ಲ ನಮ್ಮ ರಾಜಕೀಯ ಮುಖಂಡರುಗಳನ್ನು ನಾವು ಆಹ್ವಾನಿಸ್ತೇವೆ. ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕೂಡ DC, SP ಇವರನ್ನು ಕೂಡ ನಾವು ಆಹ್ವಾನಿಸ್ತೇವೆ. ಆ ಕಾರ್ಯಕ್ರಮ 1 ಗಂಟೆ 15 ನಿಮಿಷ ನಾವು ಮಿನಿಟ್ ಟು ಮಿನಿಟ್ ಟೈಮಿಂಗ್ ಕೂಡ ಮಾಡಿದ್ದೇವೆ. ಅರೌಂಡ್ 1:15 ಕಾರ್ಯಕ್ರಮ ಮುಕ್ತಾಯವಾಗುವ ಸಾಧ್ಯತೆ ಇದೆ. ಆನಂತರ ಎಲ್ಲ ಜನರಿಗೆ ಸಹ ಭೋಜನ, ನಂತರ ನಮ್ಮ ಟ್ರೈಸೆಂಟನರಿ ಹಾಲ್ನಲ್ಲಿ ಗುರುಗಳಿಗೆ ಹಾಗೂ ನಮ್ಮ ಮಾಧ್ಯಮ ಮಿತ್ರರಿಗೆ ಕೂಡ ತಮಗೆ ನಾವು ಒಂದು ID ಕಾರ್ಡ್, ಬ್ಯಾಜನ್ನು ನೀಡಿದ್ದೇವೆ. ಸೊ ಆ ಬ್ಯಾಜನ್ನು ಇದ್ದರೆ ನಿಮಗೆ ಪಾರ್ಕಿಂಗ್ಗೆ ತುಂಬ ಸುಲಭ ಆಗುತ್ತೆ ಮತ್ತು ಎಲ್ಲ ಔಪಚಾರಿಕ ವಿಚಾರಗಳಿಗೆ ಮತ್ತು ಉಪಚಾರಗಳಿಗೆ ಸಲೀಸಾಗುತ್ತೆ. ಸೊ ನಾನು ಹೇಳಿದ ಹಾಗೆ ಬಿಷಪರು ತಮ್ಮ ಉಪಕಾರ ಸ್ಮರಣೆಯನ್ನು ಮಾಡಲಿದ್ದಾರೆ. ಅವರ ಮಾತುಗಳನ್ನು ಕೇಳೋಣ. ಎಲ್ಲರಿಗೂ ನಮಸ್ಕಾರ ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ನನ್ನ ಪರವಾಗಿ ನಾನು ಕೋರುತ್ತೇನೆ. ಆತ್ಮೀಯರೇ, ನಮಗೆಲ್ಲರಿಗೆ ತಿಳಿದಂತೆ ಇದೇ ಜನವರಿ 31ರಂದು ವಿಶ್ವಗುರು 14ನೇ ಲಿಯೋರವರು ನಮ್ಮ ಉಡುಪಿ ಧರ್ಮಕ್ಷೇತ್ರಕ್ಕೆ ಹೊಸ ಧರ್ಮಾಧ್ಯಕ್ಷರನ್ನು ನೇಮಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಅತಿ ವಂದನೆಯ ಡಾಕ್ಟರ್ ಲೆಸ್ಲಿ ಕ್ಲಿಫರ್ಡ್ ಡಿಸೋಜರವರು ಈ ಧರ್ಮಕ್ಷೇತ್ರದ 2ನೇ ಧರ್ಮಾಧ್ಯಕ್ಷರಾಗಿ ಪರಮ ಪೂಜ್ಯ ವಿಶ್ವಗುರುಗಳಿಂದ ಆರಿಸಲ್ಪಟ್ಟಿದ್ದಾರೆ. ಈ ಸುದ್ದಿ ನಮಗೆಲ್ಲರಿಗೂ ಅತ್ಯಂತ ಹರ್ಷವನ್ನು ತಂದಿದೆ. ಉಡುಪಿ ಜಿಲ್ಲೆಯ ಉಚ್ಚಿಲದಲ್ಲಿ ಹುಟ್ಟಿ ಬೆಳೆದ ಡಾಕ್ಟರ್ ಲೆಸ್ಲಿ ಅವರು ಕ್ರೈಸ್ತ ನೈತಿಕ ಶಾಸ್ತ್ರದಲ್ಲಿ ಬೆಲ್ಜಿಯಂನ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದು ಅವಿಭಜಿತ ಮಂಗಳೂರು ಹಾಗೂ ಉಡುಪಿ ಧರ್ಮಕ್ಷೇತ್ರಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಇದೀಗ ಉಡುಪಿಯ ಪ್ರತಿಷ್ಠಿತ ಶಿರ್ವ ಮಂಚಕಲ್ ಧರ್ಮ ಕೇಂದ್ರದ ಮುಖ್ಯ ಯಾಜಕರು ಹಾಗೂ ಶಿಕ್ಷಣ ಸಂಸ್ಥೆಗಳ ಸಂಚಾಲಕರಾಗಿ ಪ್ರಸ್ತುತ ಸೇವೆಯನ್ನು ನೀಡುತ್ತಾ ಇದ್ದಾರೆ. ಅತ್ಯಂತ ಚಲನಶೀಲರು, ವಿದ್ವಾಂಸರು ಹಾಗೂ ಆಡಳಿತ ತಜ್ಞರೂ ಆಗಿರುವ ಅವರು ಸದಾ ನಗುಮುಖದಿಂದ ಸೇವೆ ಸಲ್ಲಿಸುವವರು ಆಗಿದ್ದಾರೆ. ಹದಿಹರೆಯದ ಈ ಉಡುಪಿ ಧರ್ಮಕ್ಷೇತ್ರಕ್ಕೆ ದೊರೆತ ಈ ಅಮೂಲ್ಯ ವರದಾನಕ್ಕಾಗಿ ನಾವು ದೇವರಿಗೆ
ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಉಡುಪಿ ಧರ್ಮಕ್ಷೇತ್ರ ಸ್ಥಾಪನೆಯಾಗಿ ಕಳೆದ 13 ವರ್ಷಗಳಲ್ಲಿ ಧರ್ಮಕ್ಷೇತ್ರ ಹಾಗೂ ಸಮಾಜದ ಮಧ್ಯೆ ಬಲಿಷ್ಠ ಸೇತುವೆಯಾಗಿ ಕಾರ್ಯನಿರ್ವಹಿಸಿ ಸತ್ಸಂಬಂಧವನ್ನು ರೂಪಿಸಿದ ಮಾಧ್ಯಮ ಸ್ನೇಹಿತರಾದ ತಮಗೆಲ್ಲರಿಗೂ ನಾನು ಚಿರಋಣಿಯಾಗಿದ್ದೇನೆ. ಈ ವರ್ಷಗಳ ನಮ್ಮ ನಡುವಿನ ಸಂಬಂಧ ನಾನು ಹೇಳ್ಬೋದು ಹಾಲು ಜೇನಿನ ಮಿಶ್ರಣದಂತಿತ್ತು ಎಂದರೆ ತಪ್ಪಾಗಲಾರದು. ಧರ್ಮಕ್ಷೇತ್ರದ ಸಕಲ ಕಾರ್ಯಚಟುವಟಿಕೆಗಳಲ್ಲಿ ತಾವು ಅತ್ಯಂತ ಸಮಚಿತ್ತರಾಗಿ ನಮ್ಮೊಂದಿಗೆ ಕೈ ಜೋಡಿಸಿದ್ದೀರಿ. ಅನೇಕ ಸಂಕೀರ್ಣ ಪರಿಸ್ಥಿತಿಗಳಲ್ಲಿ ಕೂಡ ಶಾಂತಚಿತ್ತರಾಗಿ ನೀವು ನಡೆದಿದ್ದೀರಿ. ತಮ್ಮ ಪ್ರೀತಿ ವಾತ್ಸಲ್ಯ, ಸತ್ಸಂಬಂಧ, ತಿಳುವಳಿಕೆ ಹಾಗೂ ಸಹಾಯಕ್ಕಾಗಿ ನಾನು ನಿಮ್ಮನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸಿ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತೇನೆ. ಇದೀಗ ನಾನು ಧರ್ಮಾಧ್ಯಕ್ಷ ಪದವಿಯಿಂದ ನಿವೃತ್ತಿಯನ್ನು ಪಡೆದು ಉಡುಪಿ ಧರ್ಮಕ್ಷೇತ್ರಕ್ಕೆ ನೂತನ ಧರ್ಮಾಧ್ಯಕ್ಷರಾಗಿ ಅತಿ ವಂದನೀಯ ಡಾಕ್ಟರ್ ಲೆಸ್ಲಿ ಡಿಸೋಜರವರು ನೇಮಕಗೊಂಡಿರುವಾಗ ಕಳೆದ 13 ವರ್ಷಗಳಲ್ಲಿ ತಾವೆಲ್ಲರೂ ನನಗೆ ತೋರಿದ ಪ್ರೀತಿ ವಾತ್ಸಲ್ಯ, ನೀಡಿದ ಸಂಪೂರ್ಣ ಸಹಕಾರ ಹಾಗೂ ಈ ನಮ್ಮ ಬಾಂಧವ್ಯವನ್ನು ನೂತನ ಧರ್ಮಾಧ್ಯಕ್ಷರಿಗೂ ತಾವೆಲ್ಲರೂ ಮುಂದುವರಿಸಿಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ನಾನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ತಮ್ಮ ಸಂಪೂರ್ಣ ಸಹಕಾರ ಹಾಗೂ ಪ್ರೇರಣೆಯಿಂದ ನೂತನ ಧರ್ಮಾಧ್ಯಕ್ಷರ ಮುಂದಾಳತ್ವದಲ್ಲಿ ಉಡುಪಿ ಧರ್ಮಕ್ಷೇತ್ರವು ನೂತನ ಎತ್ತರಕ್ಕೆ ಏರಲಿ ಎಂದು ಹಾರೈಸುತ್ತೇನೆ. ಮಗದೊಮ್ಮೆ ತಮಗೆಲ್ಲರಿಗೂ ಶುಭ ಹಾರೈಸಿ ನಿಮಗೋಸ್ಕರ ಸದಾ ದೇವರಲ್ಲಿ ಪ್ರಾರ್ಥಿಸುತ್ತೇನೆಂದು ಹೇಳುತ್ತಾ ನನ್ನ ಮಾತುಗಳಿಗೆ ನಾನು ವಿರಾಮ ನೀಡುತ್ತೇನೆ. ತಮಗೆಲ್ಲರಿಗೂ ವಂದನೆಗಳು. ಥ್ಯಾಂಕ್ ಯು ಬಿಷಪ್. ತಮಗೂ ವಂದನೆಗಳು.